ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ರೆಲ್ಲರೂ ಚೆನ್ನಾಗಿದ್ರಿ ಆ್ಯಂಡ್ ಚೆನ್ನಾಗಿ ಇರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್ ಟು ಆರ್ ನ್ಯೂ ವ್ಲಾಗ್ ಫ್ರೆಂಡ್ಸ್. ಸೊ ಇದು ಬೆಳಗ್ಗೆ ವಿಡಿಯೋ, ಅರ್ಲಿ ಮಾರ್ನಿಂಗ್ ಕ್ಲಿಪ್. ನಾವು ಊರಾಗ ಇದ್ದಿಲ್ಲಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ಐ ಥಿಂಕ್ ನಮ್ದು ಮನೆ ಪಕ್ಕದಲ್ಲೇ ಒಂದು ಹಂದಿ ತೀರ್ಕೊಂಡಿತ್ತು, ಎಕ್ಸ್ಪೈರ್ ಆಗಿತ್ತು. ಭಾಳ ಖರಾಬ್ ಸ್ಮೆಲ್ ಹೊಂಟಿತ್ತು. ಸೊ ಈ ನೀಟ್ ಮಾಡ್ಸರಿ ಅಂತ ನಮ್ಮ ಕಝನ್ ಕರ್ದೀನಿ. ಯಾಕಂದ್ರೆ ನನಗೆ ಯಾರಿಗೆ ಕರಿಬೇಕು ಅನ್ನೋದು ತಿಳಿತಾ ಇದ್ದಿಲ್ಲ. ಅದಕ್ಕೆ ನಮ್ಮ ಕಸಿನ್ ಬ್ರದರಿಗೆ ಕಾಲ್ ಮಾಡಿದ್ರು, ಇಮಿಡಿಯೇಟ್ ಆನ್ ಸ್ಪಾಟ್ ಇವ್ರಿಗೆ ಕಳ್ಸಿಕೊಟ್ರ. ಸೊ ಪ್ರಾಬ್ಲಮ್ ಸಾಲ್ವ್ ಆಯಿತು. ಬಟ್ ಅದು 2-3 ಡೇಸ್ ಆಗಿತ್ತೇನೋ ಎಕ್ಸ್ಪೈರ್ ಆಗಿ. ಮನೆ ತುಂಬ ವಾಸನೆ ಅಂದ್ರೆ ವಾಸನೆ ಹೊಂಟಿತ್ತು. ಅದಕ್ಕೆ ಮನೆ ತುಂಬ ಅಗರಬತ್ತಿ, ಮನೆ ತುಂಬ ಧೂಪು, ಸ್ಟಿಕ್ಸ್, ಏನೇನೆಲ್ಲ ಫ್ರಾಗ್ರೆನ್ಸ್ ಬರೋವಿರ್ತಾವಲ್ಲ, ಮನೆ ತುಂಬ ಹಚ್ಚಿರ್ತೀನಿ ಫ್ರೆಂಡ್ಸ್ ಎಲ್ಲ ಜಾಗದಲ್ಲಿ. ಆ್ಯಂಡ್ ಈಗ ಗೊತ್ತ ನಮ್ಮ ಮನೆಯವ್ರಿಗೆ ಯಾಕೋ ಏನೋ ಊರಿಗೆ ಹೋಗೋ ಮನ್ಸಾಯಿತು ಅಂದ್ರೆ ಬೀದರ್ಕ. ಜಸ್ಟ್ ಯಾಕಂದ್ರೆ ಮನೆಗೆ ಏನೋ ಕೆಲಸನೂ ಇಲ್ಲ, ಊರಾಗೂ ಏನೋ ಕೆಲಸ ಇಲ್ಲ, ಶದಿ ಕಳ್ಳೆ ಕಚ್ಚರ. ಅದ್ರ ಸಲುವಾಗಿ ಇವಾಗ ಮಳೆ ಬಂದಿದಲ್ಲ ಫ್ರೆಂಡ್ಸ್, ಎಷ್ಟು ಚಲೋ ಕಾಣಿಸುತ್ತ ನೋಡ್ರಿ. ಎಷ್ಟು ಕಳಿ ಬಂದಿದ ಹೊಲದಾಗ, ಎಲ್ಲ ಗ್ರೀನರಿ ಮಸ್ತ್ ಅನ್ಸತ್ತು. ಇಲ್ಲ ಇಲ್ಲಂದ್ರೆ ಪಾಪ ಎಲ್ಲ ಬಾಡ್ನಂಗೆ ಆಗ್ಯವು. ಆ್ಯಂಡ್ ನಾವು ಹೋಗೋ ಹಾದಿಯಲ್ಲಿ ಐ ಥಿಂಕ್ ಇಲ್ಲೊಂದು ಕಮಾನ್ ಕಾಣಿಸ್ತದೆ ನೋಡ್ರಿ ನಿಮ್ಗೆ. ಇದ್ರ ಮೆಳಕುಂದಿ ಅಂತ ಊರದ ಫ್ರೆಂಡ್ಸ್. ಸೊ ಆ ಊರ್ ದಾಟಣಿಕೆ ಈ ಕಮಾನ್ ಇವಾಗ ಏನು ಕಾಣಿಸ್ತಾ ಇದಲ್ಲ, ಇಲ್ಲೇನೋ ಜಾತ್ರೆ ಕಾಣಿಸ್ತದ ಫ್ರೆಂಡ್ಸ್. ಸೊ ಎಲ್ಲರೂ ಬೈ ವಾಕ್ಗೆ ಹೋಗ್ತಾ ಇದ್ದಾರೆ. ಸೂಪರ್ ಅನ್ನಿಸ್ತು. ಆ್ಯಂಡ್ ಇದು ನೋಡ್ರಿ, ಒಂದು ಕ್ಲಿಪ್ ಸಣ್ಣದಲ್ಲಿ ಒಂದು ಪಿಕಾಕ್ ಕಾಣಿಸಿತ್ತು. ಪಿಕಾಕ್ನು ಎಷ್ಟು ಮಸ್ತ್ ಅದಲ್ಲ, ಇಟ್ ಕ್ಯೂಟ್ ಆಗಿ ಮಸ್ತ್ ಅನ್ನಿಸ್ತು. ಎನಿ ಹಾವ್ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಲ್ಲ. ಸೊ ಲಾಂಗ್ ಡ್ರೈವ್ ಅಂಥೇಳಿ ಎಲ್ಲಿ ಸಿಗುತ್ತೆ, ಯಾವ ಹಾದಿ ಶಾರ್ಟ್ಕಟ್ ಇತ್ತು ಅವೆಲ್ಲ, ಅಂದ್ರೆ ಶಾರ್ಟ್ಕಟ್ ಇನ್ ದ ಸೆನ್ಸ್ ಟ್ರಾಫಿಕ್ ಈ ಜಾಗದಲ್ಲಿಂದ ಹೋಗ್ತಾ ಇದ್ದೀವಿ. ನಡ್ರಿ ಫ್ರೆಂಡ್ಸ್, ನೀವು ನನ್ನ ಸಂಟ ಮಸ್ತ್ ಮಜಾ ಮಾಡಿಟ್ರಿ. ಆ್ಯಂಡ್ ಮಜಾ ಮಾಡ್ಲಿಕ್ಕಿಂತ ಮುಂಚೆನೆ ಸಜಾ ಸಿಗ್ತವೆ ಫ್ರೆಂಡ್ಸ್. ನಾವು ಧನೂರ್ ವಯ ಹಿಂಗೆ ಊರ್ ಕಡೆಯಿಂದ ಹೋಗ್ಬೇಕು ಅಂಥೇಳಿ ಹೋಗ್ತಾ ಇದ್ದೀವಿ. ಆ ಗುಡ್ಡಗಳು ಎಲ್ಲ ನೋಡ್ಕೊತ ಮಸ್ತ್ ಎಂಜಾಯ್ ಮಾಡ್ಕೊತ ಚಿಲ್ಡ್ ವೆದರ್ ಎಂಜಾಯ್ ಮಾಡಬೇಕು ಅಂತ. ಬಟ್ ಇವಾಗ ಪೆಟ್ರೋಲ್ ಪ್ರಾಬ್ಲಮ್, ಅದು ಎಥನಾಲ್ ಮಿಕ್ಸ್ ಆಗಿ ಹೊಂಟೋದಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ಗಾಡಿ ಒಂದು 5-10 ಮಿನಿಟ್ಸ್ ಭಾಳ ಅಂದ್ರೆ ಭಾಳ ಸತಾಸ್ತು ಫ್ರೆಂಡ್ಸ್. ಎಥನಾಲ್ ಪ್ರಾಬ್ಲಮ್ ಕಡೆಯಿಂದು ಅಂತ ನನಗೆ ಜಾಸ್ತಿ ನಾಲೆಜ್ ಇಲ್ಲ. ಐ ಆಮ್ ನಾಟ್ ಮಚ್ ಇನ್ ಟು ಇಟ್ ಫ್ರೆಂಡ್ಸ್. ಬಟ್ ಇವ್ರು ಹೇಳಿರೋ ಪ್ರಕಾರ ಗಾಡಿಗಳಿಗೆ ಪ್ರಾಬ್ಲಮ್ ಆಗ್ಲತ್ತದು ಅಂತ. ಆ್ಯಂಡ್ ನಾನು ನ್ಯೂಸ್ನಾಗ 1-2 ಯೂಟ್ಯೂಬ್ನಾಗೂ ವಿಡಿಯೋಸ್ ನೋಡಿದ್ರೆ ಮುಟ್ಟುದದು ಇಟ್ ಮಸ್ತ್ ಅನಿಸತ್ತಲ್ಲ ಚಾಯ್ ವಾಲೆ. ಸೊ ಈ ಥರ ಸೀನ್ಸ್ನು ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಜಾಗದಲ್ಲಿ ಹಲ್ಕ ಅಂದ್ರೆ ಬಿದ್ದಿ ಬೀಳಲ್ಲ ಅಂತ ಮಳೆನೂ ಬೀಳತ್ತಿತ್ತು. ಗ್ರೀನ್ರಿ ನೋಡ್ಕೋತ, ವೆದರ್ ಮಸ್ತ್, ಹೂವುಗಳು ಎಲ್ಲ ನೋಡ್ಕೋತ ಎಂಜಾಯ್ ಮಾಡ್ಕೋತ ಹೋಗ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಬಸವೇಶ್ವರ ಗುಡಿ ಮೆಕ್ಕೆತನಿ ಅಂತೂ ಇವಾಗ ಸ್ಪೆಷಲ್ ಫ್ರೆಂಡ್ಸ್. ಎಷ್ಟು ಜನರು ಇಷ್ಟಪಡ್ತಿಲ್ಲತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಹೋಗ್ತಾ ಒಂದು ಜಾಗದಲ್ಲಿ ನಂಗೆ ಈ ಗ್ರೀನ್ರಿ ಆ್ಯಂಡ್ ಗುಲಾಬಿ ಹೂವು ಎಲ್ಲ ಕಾಣಿಸಿವು. ಸೊ ಅಲ್ಲೂ ಒಂದು ಸ್ವಲ್ಪ ಕ್ಲಿಪ್ ತೊಗೊಬರಿ ಅಂತ ತೊಗೊಂಡಿನಿ. ಇಟ್ ಮಸ್ತ್ ಮೇಂಟೈನ್ ಮಾಡ್ಯಾರಲ್ಲ, ಮಸ್ತ್ ಅನ್ನಿಸ್ತು. ಸೂಪರಾಗಿ ಅದನು ಫ್ರೆಂಡ್ಸ್. ಓಕೆ, ನೀವು ಇದೇ ಥರ ಮಾಡ್ತೀರಿ? ಎಲ್ಲಾರ ಹೂವುಗಳು ಕಾಣಿಸ್ರ ಫೋಟೋಸ್ ಅಥವಾ ವಿಡಿಯೋಸ್ ತೊಗೋತೀರಿ ಏನಿಲ್ಲ ಅನ್ನೋದು ಕಮೆಂಟ್ ಮಾಡಿರಿ. ಹಿಂಗೆ ನೇಚರ್ ಕನೆಕ್ಟ್ ಮಾಡ್ತೀನಿ, ತೋರಿಸ್ತೀನಿ ನಡಿ ಅಂತ ಹೇಳಿ ಇದೊಂದು ಪ್ಲೇಸಿಗೆ ಕರ್ಕೊಂಡೋಗಿರು. ಯಾವ ಊರು ಏನೋ, ನಾ ಎಲ್ಲಿ ಏನೋ ಕೇಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಜಸ್ಟ್ ನೇಚರ್ ತೋರಿಸ್ಕೋತ ನಿಂಗೆ ಪೂರ ಬೀದ್ರೆಲ್ಲ ಸುತ್ತ ಹಾಕ್ತೀನಿ ನಡಿ ಅಂತಂದಿದ್ರು. ಸೊ ಇದೊಂದು ವಾಟರ್ ಪೌಂಡ್ ಅನ್ಬೇಕಾ, ರಿವರ್ ಅನ್ಬೇಕಾ, ನಾ ಏನೋ ಇನ್ಫಾರ್ಮೇಷನ್ ಕೇಳಿಲ್ಲ. ಎಷ್ಟು ಹೈಟಿಗೆ ಅದು ನೋಡ್ರಿ, ನೀವು ನೋಡ್ರಿ ಗೊತ್ತೂ ಆಗ್ತಾ ಇದೆ ಇಲ್ಲಿ ಹೊಲ ಎಷ್ಟು ಕೇಳಕತ್ತಾವ ಅಂತ. ಸೊ ಎಲ್ಲ ಕಡೆ ಎಲ್ಲಿ ನೋಡ್ರಿ ಮಳೆ ಬಿದ್ದಿನ ಕಡೆ ಗ್ರೀನರಿ ಅಂತೂ ಸೂಪರ್ ಆಗಿದೆ. ಟಚ್ ವುಡ್, ಬಾಬಾ ಮಸ್ಟ್ ಬ್ಲೆಸಸ್. ಬಟ್ ಇದೇ ಮಳೆ ಹೆಚ್ಚಿಗೆ ಆಗಲ್ಲ ಹೋದ್ರೂ ಚಲೋ ಅದ. ಯಾಕಂದ್ರೆ ಇವಾಗ ಎಷ್ಟು ಸಫಿಷಿಯಂಟ್ ಬೇಕು ನೋಡ್ರಿ ಮಳೆ, ಅಷ್ಟು ಸಫಿಷಿಯಂಟ್ ಆಗಿ ಹೊಲ್ದವ್ರಿಗೆ ಸಾಕು ಅನ್ನಂಗದ ಫ್ರೆಂಡ್ಸ್. ಜಾಸ್ತಿ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಯ್ತದ. ಸೊ ಅದ್ರ ಸಲುವಾಗಿ ಇಲ್ಲೊಂದು ಸ್ವಲ್ಪ ಏನಂತಾರ ಡ್ರೈವ್, ನಾವು ಬೈಕ್ ಮೇಲೆ ಹೋಗ್ತಾ ಇದ್ದೀವಲ್ಲ, ಸೊ ಸ್ಟಾಪ್ ಮಾಡಿ ಮಸ್ತ್ ಕ್ಲಿಪ್ಸ್ ತೊಗೋತಾ ಇದ್ದೀನಿ. ಆ್ಯಂಡ್ ನಾನು ತೊಗೋತಾ ಇದ್ದೀನಿ ಅಂತಂದ್ರೆ ಅವ್ರನ್ನೂ ತೊಗೋತಾ ಇದ್ದಾರೆ.
ಫಿದಾ ವಿತ್ ಆಲ್ ದ ನೇಚರ್ ಫ್ರೆಂಡ್ಸ್. ನೋಡ್ರಿ ನಿಮ್ಗೆ ಮ್ಯಾಲ ಒಂದ್ ಕಡೆ ಬಿಸಿಲ್ನು ಅನ್ಸತ್ತು, ಒಂದ್ ಕಡೆ ಕ್ಲೌಡಿನೂ ಅದ, ಸ್ಕೈ ಬ್ಲೂನು ಅದ, ಒಂದ್ ಸ್ವಲ್ಪ ಬ್ಲ್ಯಾಕಿಶ್ನು ಅನ್ಸ್ಲತ್ತಾರ, ಒಂದ್ ಕಡೆ ನೀರು, ಒಂದ್ ಕಡೆ ಗ್ರೀನರಿ. ಮತ್ತೇನ್ ಬೇಕು ಫ್ರೆಂಡ್ಸ್ ಲೈಫ್ನ. ಆ್ಯಂಡ್ ಬರ್ಡ್ಸ್ನು ನೋಡ್ರಿ, ವೈಟ್ ಕಲರ್ ಬರ್ಡ್ಸ್. ನಾವು ಕ್ರೇನ್ ಅಂತಿದ್ದೇವೆ ಸಣ್ಣಗಿದ್ದಾಗ, ಮತ್ತು ಇವು ಕ್ರೇನ್ ಅವನ ಬೇರೆಯವನ್ನ ನಂಗೆ ಗೊತ್ತಿಲ್ಲ. ಸೊ ಗ್ರೀನರಿ ಮಸ್ತ್ ಎಂಜಾಯ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಬಟ್ ಇದೇನು ಹೈಟ್ನಾಗ ಏನು ರೋಡ್ ಟೈಪ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್, ಅದಕ್ಕೆ ಹಾದಿನೇ ಇಲ್ಲ. ಅಂದ್ರೆ ಜಸ್ಟ್ ಅದು ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್ ಇನ್ನ. ಆ್ಯಂಡ್ ಇಲ್ಲಿ ಗೇಟ್ನಾಗಿಂದ ನೋಡ್ರಿ, ಇದು ಗೇಟ್ ಅದ ನೋಡ್ರಿ, ಒಂದ್ ಕಡೆ ನೀರು ಬಿಡೋ ಅಂತ. ಸೊ ವಾಟರ್ ಫ್ಲೋ ನೋಡ್ರಿ ಎಷ್ಟು ಸೂಪರ್ ಆಗದ. ಈ ಮೇಲಿಂದ ಇದ್ದನು ವಾಟರ್ ಫ್ಲೋ ಸೂಪರ್ ಅನಿಸ್ಲತ್ತಿತ್ತು. ಆ್ಯಂಡ್ ಇಲ್ಲಿ ಗಾಡಿ ಸ್ಟಾಪ್ ಆಯ್ತು, ಯಾಕಂದ್ರೆ ಅದಕ್ಕೆ ರೋಡ್ ಮುಂದೆ ಕನೆಕ್ಟಿಂಗ್ ಇಲ್ಲ, ಡೆಡ್ ಎಂಡ್ ಇತ್ತು. ಸೊ ಆರಾಮಾಗಿ ನಡ್ಕೋತ ಹೋಗ್ಲತ್ತೀನಿ ನಾನು. ಸೊ ಇದು ಶಾರ್ಟ್ ಕಟ್ ಇತ್ತು ಹೊಲ್ಗೊಂಟ ಹೋಗೋದು. ಇಲ್ಲಿ ಇನ್ನೇನು ಮಸ್ತ್ ವ್ಯೂ ನೋಡೀನಿ ಅನ್ನೋದನ್ನ ನಿಮಗೆ ಮುಂದೆ ತೋರಿಸ್ತೀನಿ ನಡ್ರಿ. ಎಷ್ಟು ರೌಂಡ್ ಆಗ್ಯದ ಕಲ್ಲು, ಆ್ಯಂಡ್ ಕೆಳಗೆ ನೋಡ್ರಿ ಸ್ಮೂತ್ ಆಗಿ ರೌಂಡ್. ವಾವ್ ಮಸ್ತ್ ಅದ. ಬಟ್ ಇವು ಕಲ್ಲುಗಳು ನೋಡ್ರಿ ಪಾಪ ಅನ್ಸುತ್ತೆ, ಹೊಲ್ದಾಗ ಹೆಂಗೆ ಬಳಸ್ತಾರೆ ಏನಿಲ್ಲ. ಆ್ಯಂಡ್ ನಿಮ್ಗೆ ಮಾರ್ನಿಂಗ್ ಹೇಳಿದ ಫ್ರೆಂಡ್ಸ್, ಒಂದು ಪಿಗ್ ಎಕ್ಸ್ಪೈರ್ ಆಗಿಂದಿತ್ತು ಅಂತ. ಆ್ಯಂಡ್ ನಾವು ಬರೋ ರೋಡಿಗೆ ಒಂದು ಜಾಗದಲ್ಲಿ ಒಂದು ನಾಗದೇವತೆ ಮೀನ್ಸ್ ಸ್ನೇಕ್ ಒಂದು ಹಂಗೆ ಇತ್ತು ಫ್ರೆಂಡ್ಸ್. ಸೊ ಇಲ್ಲಿ ಬಂದು ಹೆನ್ಸ್ ನೋಡ್ರಿ ಎಷ್ಟು ಮಸ್ತ್ ಆಗಿ ಅನ್ಸುತ್ತು. ಆ್ಯಂಡ್ ಇವಾಗ ಇಲ್ಲಿ ನಾನು ಝೂಮ್ ಮಾಡೀನಿ ಬಟ್ ಕಾಣಿಸ್ತಾ ಇಲ್ಲ. ಒಂದು ಸ್ನೇಕ್ ಫ್ರೆಂಡ್ಸ್, ಕಂಪ್ಲೀಟಾಗಿ ನೋಡ್ಲಿಕ್ಕಾಗಿಲ್ಲ ಬಿಕಾಸ್ ಅದ್ರ ಮುಂದೇನು ಇರ್ತದೆ ನೋಡ್ರಿ ಫೇಸ್ ಪಾರ್ಟ್, ಅದಕ್ಕೆ ನೆಲದಾಗ ಹೋಗ್ಲತ್ತಿತ್ತು. ಜಸ್ಟ್ ಅದರ ಒಂದು ನಮ್ಮದು 3-4 ಮೊಳ ಅಷ್ಟು ನೋಡೀನಿ. ದೇವತೆಗೆ ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹಂಗೆ ಹೋದ್ವಿ. ಆ್ಯಂಡ್ ಆ ನಂತರ ಈ ಪ್ಲೇಸ್ ಎಷ್ಟು ಜನ ಹಿಡಿತ್ರಿ ಅನ್ನೋದು ಕಮೆಂಟ್ ಮಾಡ್ರಿ. ಎಷ್ಟು ಜನ ಹೋಗಿರಿ ಅನ್ನೋದನ್ನು ಕಮೆಂಟ್ ಮಾಡ್ರಿ. ನೋಡ್ರಿ ಫ್ರೆಂಡ್ಸ್, ನನ್ನ ಜೊತೆಯಲ್ಲಿ ಗುರುದ್ವಾರ, ನಮ್ಮ ಬೀದರ್ನಾಗ ಫೇಮಸ್ 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 ಪ್ಲೇಸ್ ಗುರುದ್ವಾರ. ಆ್ಯಂಡ್ ಸೂರ್ಯ ದೇವತೆ ನೋಡ್ರಿ ಎಷ್ಟು ಮಸ್ತಾಗಿ ಮಿಂಚ್ತಾ ಇದ್ದಾರೆ. ಸನ್ರೈಸ್ ನೋಡ್ರಿ ಎಷ್ಟು ಸೂಪರ್ ಆಗಿ ಅನ್ಸತ್ತು. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡ್ಯಾರ, ಸೂಪರ್ಬ್ ಅನಿಸ್ತದೆ ಫ್ರೆಂಡ್ಸ್. ಏನು ವರ್ಣನ್ ಮಾಡ್ಲ, ಎಷ್ಟು ವರ್ಣನ್ ಮಾಡ್ರೂ ಕಡಿಮೆ ಅದ. ಆ್ಯಂಡ್ ಮತ್ತೊಂದು ಏನು ಅಂತಂದ್ರೆ ಇಲ್ಲಿ ವಿಡಿಯೋ ಆ್ಯಂಡ್ ಫೋಟೋಸ್ ಏನು ಅಲೌಡ್ ಇಲ್ಲ. ಸೊ ಅದ್ರ ಸಲುವಾಗಿ ಎಲ್ಲಿಂದ ತನಕ ಪಾಸಿಬಲ್ ಅದ ಫ್ರೆಂಡ್ಸ್ ಅಲ್ಲಿಂದ ತನಕ ಅಷ್ಟೇ ತಗೋತೀನಿ. ಆ್ಯಂಡ್ ನಮ್ಗಿಂತ ಮುಂಚೆ ಬಂದಿದ್ದು ಒಂದು 4-5 ಜನ ಈ ಕಾರ್ನಾಗ ನೋಡ್ತಾ ಇದ್ರಲ್ಲ, ಈ ಕಾರ್ನಾಗ ಬಂದವರು ಒಂದು 4-5 ಜನ ಹೆಣ್ಮಕ್ಳು ಪಾಪ ಕನ್ಫ್ಯೂಸ್ ಆಗ್ಲತ್ತೀರಿ ಎತ್ತಿಂದ ಹೋಗ್ಬೇಕು ಎತ್ತಿಂದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ರೋಡ್ ಹೆಂಗ ಅನ್ನೋದು ಅವ್ರಿಗೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಒಂದ್ ವೇಳೆ ನೀವು ಹೋಗೋರಿದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇದು ವಾಟರ್ ಸಪ್ಲೈ ಅದ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ವಾಟರ್ ಸಪ್ಲೈ ಆಗಕ್ಕೆ ಒಂದು ಸ್ವಲ್ಪ ಇನ್ನ ರೈಟ್ ಸೈಡ್ ಹೋದ್ರೆ ನಿಮ್ಗೆ ಅಲ್ಲಿ ಎಂಟ್ರೆನ್ಸ್ ಅದ ಫ್ರೆಂಡ್ಸ್. ಸೊ ಅಲ್ಲಿಂದ ಹೋಗ್ಬೇಕು. ಆ್ಯಂಡ್ ನಾವು ಗುರುದ್ವಾರನಾಗ ಎಂಟರ್ ಆಗೋಕ್ಕಿಂತ ಮುಂಚೆನೆ ಕಂಪ್ಲೀಟ್ ಅದು ನಮ್ಗೆ ಬಾಡಿ ಚೆಕಿಂಗ್ ಮಷಿನ್ ಇರ್ತದೆ ನೋಡ್ರಿ ಫ್ರೆಂಡ್ಸ್, ಅಂಥದ್ದು ಇರ್ತದೆ ಇಲ್ಲಿ. ಅಲ್ಲಿ ನಾವು ಒಳಗಡೆ ಹೋಗ್ತೀವಲ್ಲ, ಸೊ ಸೆಕ್ಯೂರಿಟಿ ಚೆಕ್ನಾಗೆ ಅಲ್ಲೇ ನಾವು ಶರ್ಗ್ ಹೊಚ್ಕೋಬೇಕು ಕಂಪಲ್ಸರಿ. ಅಲ್ಲಿಂದ ಹಿಡ್ಕೊಂಡೆ ರೂಲ್ಸ್ ಫಾಲೋ ಮಾಡಲೇಬೇಕು. ಸೊ ಶರ್ಗ್ ಹೊಚ್ಕೊಂಡು ಹೋಗ್ತೀವಲ್ಲ, ಸೊ ಇಲ್ಲಿ ಒಳಗ ವಿಡಿಯೋಸ್ ನಾಟ್ ಅಲೌಡ್. ಸೊ ನಾನು ಜಸ್ಟ್ ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಗುರುದ್ವಾರಕ್ಕೆ ಬಂದರೆ ಏನು ಇಷ್ಟ ಆಗ್ತದೆ ನನ್ಗೆ ಅಂದ್ರೆ ಆ ಕ್ಲೀನ್ಲಿನೆಸ್ ಫ್ರೆಂಡ್ಸ್. ನಾ ಎಲ್ಲಿ ಜಾಸ್ತಿ ಹೋಗಿಲ್ಲ, ಇದು ಒಂದು ಹೈದ್ರಾಬಾದ್ಕೊಂದು ಜಾಗತ್ತಲ್ಲಿ ಈ 2 ಪ್ಲೇಸಸ್ ನಾವು ಏನು. ಬಟ್ ನಮ್ಮ ಬೀದರ್ ಗುರುದ್ವಾರ ನಂಗೆ ಭಾಳ ಇಷ್ಟ ಆಗ್ಯದ. ನಾವಿರ್ತೀವಿ ಅಂತ ಹೇಳ್ತಾ ಇಲ್ಲ, ಬಟ್ ರಿಯಲ್ನಾಗೆ ಭಾಳ ಕ್ಲೀನ್. ನೀವು ನೋಡ್ರಿ, ಎಲ್ಲಿ ಒಂದು ಪೇಪರ್ ಸಿಗಲ್ಲ, ಎಲ್ಲಿ ನೀರು ಚೆಲ್ಲಿನೋ ಹಿಂಗೆ ಬಿದ್ದಿಂದಿರಲ್ಲ, ಏನೂ ಇರಲ್ಲ, ಇಷ್ಟು ನೀಟ್ ಅದ ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಅಮೃತ್ ಅದ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಪಾಸ್ ಮಾಡಬೇಕು ಬಿಕಾಸ್ ಆಸ್ ಎ ಸೆಡ್ ಜಸ್ಟ್ ನಾವು ಕಾಲು ತಕ್ಕೋದು ಅಷ್ಟೇ ತೋರಿಸ್ತಾ ಇದ್ದೀನಿ. ಇದೊಂದೂ ಚೆನ್ನಾಗಿ ಅನ್ನಿಸ್ತು. ನಾವು ಎಲ್ಲಿ ಟ್ಯಾಪ್ ಅಂತ ಸಪ್ರೇಟ್ ಆಗಿ ತಗೊಳಕ್ಕೆ ಹಂಗೇನೋ ಹತ್ತಲ್ಲ. ಸೊ ಇಲ್ಲಿ ಅಮೃತ್ ಅದ ಫ್ರೆಂಡ್ಸ್. ಅಲ್ಲಿಂದ ನೀರು ಜಲ ಸಾರಿ ಫಾರ್ ಒನ್ ಥಿಂಗ್, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಅನ್ಬೇಕು ನನಗೆ ಗೊತ್ತಿಲ್ಲ. ಸೊ ಅದರ ಸಲುವಾಗಿ ಜಲ್ ಅಂತ ಇದ್ದೀನಿ. ಸೊ ಆ ತೀರ್ಥವನ್ನ ತಗೊಂಡು ಬಂದೀವಿ ಹೊರಗೆ ಬಂದಿದ ನಂತರ ಮೇನ್ ಗುರುದ್ವಾರ ಟೆಂಪಲ್ ಇರ್ತದೆ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೂ ಈ ತರ ಕಾಲ್ ತಗೊಳಕದ ಫ್ರೆಂಡ್ಸ್. ಸೊ ಕಾಲ್ ತಗೊಂಡ್ರೆ ಒಂದೊಂದು ಸ್ಪೇಸ್ ಬಿಟ್ರೆ ಅದ್ರ ವಾಟರ್ ಸ್ಟೋರ್ ಆಗಿಂದಿರ್ತಾವ. ಆ್ಯಂಡ್ ನೋಡ್ರಿ, ನಂಗೆ ಈಗ ತಾಜ್ ಮಹಲ್ ಹಿಂಗಿರ್ತದು ಯಾರ ನೋಡಿದ್ರೆ ಕಮೆಂಟ್ ಮಾಡ್ರಿ. ನಾನಂತೂ ನೋಡಿಲ್ಲ, ಬಟ್ ಇದು ನೋಡ್ಲತ್ರ ಲಿಟ್ರಲಿ ಇಷ್ಟು ವೈಟ್ ಅನ್ನಿಸ್ತದ. ಹೆಂಗೆ ಮೇಂಟೈನ್ ಮಾಡ್ತಿರ್ಬೇಕು, ಎಷ್ಟು ಜನ ವರ್ಕ್ ಮಾಡ್ತಿರ್ಬೇಕು, ಅವೆಲ್ಲ ತಲೆಗೆ ಥಾಟ್ಸ್ ಬರ್ತಾವ ಫ್ರೆಂಡ್ಸ್.
ಇಲ್ಲಿ ವಿಡಿಯೋ ಕ್ಲಿಪ್ಸ್ ಎಲ್ಲಿ ಅಲೌಡ್ ಇಲ್ಲ. ಸೊ ಅದಕ್ಕೆ ನಾ ಏನೂ ತೆಗೆದಿಲ್ಲ. ಇದೊಂದು ಪೇಂಟಿಂಗ್ ಮಾತ್ರ ತೆಗ್ದೀನಿ. ಅದ್ರ ಹ್ಯಾಂಡ್ ಮೇಡ್ ಫ್ರೆಂಡ್ಸ್, ಇದು ಎಲ್ಲಿಂದು ಕಂಪ್ಯೂಟರೈಸ್ ಅದು ಏನೂ ಅಲ್ಲ. ಆ್ಯಂಡ್ ಹೊರಗೆ ಬಂದ ನಂತರ ಈ ಫಾರ್ ದ ಫಸ್ಟ್ ಟೈಮ್ ಯಾಕೋ ಏನು ದರ್ಶನ ಮಾಡಿದ ನಂತರ ಲಂಗಾರ್ ತಗೋಬೇಕು ಅನ್ಸತ್ತಿತ್ತು. ಅಂದ್ರೆ ಪ್ರಸಾದ ಇರ್ತದಲ್ಲ, ಸೊ ಅದು ಸೇವನೆ ಮಾಡಬೇಕು ಅನ್ಸತ್ತಿತ್ತು. ಆ್ಯಕ್ಚುಲಿ ಟೈಮ್ ಇದ್ದಿಲ್ಲ ಇದು. ನಾವು ಹೋಗಿಂದು ನಿಯರ್ ಅಬೌಟ್ 4 o'clock ಹಂಗೆ ಹೋಗೀವಿ. ಮನೆಯಿಂದ ಬಿಡೋದೆ ನಾವು 12:30 1 ಹಂಗೆ ಬಿಟ್ಟಿವಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಬರ್ಲಕ್ಕೆ ಲೇಟ್ ಆಯ್ತದಲ್ಲ. ಸೊ ದರ್ಶನ ಮಾಡ್ಕೊಂಡು 4 ಆಗಿತ್ತು. ಸೊ ಜಸ್ಟ್ ನಂಗೆ ಅಟ್ಲೀಸ್ಟ್ ಪ್ರಸಾದ್ ಕೊಡೋ ಜಾಗ ಹೆಂಗಿರ್ತದೋ ಐ ವಾಂಟ್ ಟು ಸಿ ಅಂತಂದ್ರು ಅವ್ರೊಬ್ಬರು ಹೆಣ್ಮಗಳು ಬಿಟ್ಟಿದ್ರು. ಸೊ ಹೋಗೀವಿ. ಒಳ ಹೋಗೋಣಕ್ಕೆ ದೇವರ ಆಶೀರ್ವಾದ ಕೊಟ್ಟಂಗ ಜಸ್ಟ್ ನೋಡ್ಲಕ್ ಬಂದೀವಿ ಅಂತ ಒಬ್ರು ಭಯ್ಯಾಗ ಹೇಳೋರ್ನು, ಇಲ್ಲಿ ಒಳಗ್ ಬಂದಿರ್ಲ ನೀವು ಕಂಪಲ್ಸರಿ ಪ್ರಸಾದ್ ತಗೊಲೇಬೇಕು, ಲಂಗಾರ್ನಾಗ ಊಟ ಮಾಡ್ಲೇಬೇಕು ಅಂತಿದ್ರು. ಕನ್ನಡನೇ ಮಾತಾಡಿದ್ರು ಭಯ್ಯ. ಸೊ ಹೋಗೀವಿ. ಪುಲ್ಕ ಕೊಟ್ಟಿದ್ರು, ಮತ್ತು ಕ್ಯಾಬೇಜ್ ಆ್ಯಂಡ್ ಕಡಿಬೇಳೆ ಹಾಕಿ ಸಬ್ಜಿ ಮಾಡಿದ್ರು. ದಾಲ್ ಇತ್ತು ಫ್ರೆಂಡ್ಸ್. ಬಂದ್ರೆ ಸೂಪರ್ ಟೇಸ್ಟ್ ಇತ್ತು. ಭಾಳ ಇಷ್ಟ ಆಯ್ತು. ನಾನು ಭಾಳ ಇಷ್ಟಪಟ್ಟು ಊಟ ಮಾಡೀನಿ. ಆ್ಯಂಡ್ ನಾ ಇಲ್ಲಿ ಸರ್ಪ್ರೈಸ್ ಯಾಕಾಗೀನಿ ಅಂತ ಅನ್ನಿಸ್ತಾ ಇದ್ರು ಹೋಗಲ್ಲ. ನನ್ನ ಹಪ್ಲೆ ಎಷ್ಟು ಜನ ಇದ್ರಿ ಫ್ರೆಂಡ್ಸ್ ಇಲ್ಲಿ. ಇದು GND ಹಾಸ್ಪಿಟಲ್ ಅಂತ. ನಾನು ಇಷ್ಟೇ ಬಾರ್ ಬಂದೀನಿ ಗುರುದ್ವಾರಕ್ಕೆ, ಬಟ್ ಇಲ್ಲೇ ಎದುರೇ ಹಾಸ್ಪಿಟಲ್ ಅದ ಅನ್ನೋದು ನನಗೆ ಗೊತ್ತಿಲ್ಲ. ಇಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ. ಈವನ್ ಚಪ್ಪಲ್ ಇಕ್ಕ ಜಾಗದಲ್ಲಿ ಸಮೇತ ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡ್ತಾರ ಅಂತಂದ್ರೆ ಈ ಗೇಟ್ ಸೂಪರ್ ಅನಿಸ್ತದೆ ಫ್ರೆಂಡ್ಸ್. ಆ್ಯಂಡ್ ಹಿಂಗೆ ಒಂದು ಸ್ವಲ್ಪ ಬೀದರ್ ಕಡೆ ಬಂದ್ರೆ ಗುರುದ್ವಾರನ ಕಂಪ್ಲೀಟ್ ಮಾಡ್ಕೊಂಡು ರೈಟ್ ಸೈಡ್ ಬಂದ್ರೆ ಇಲ್ಲಿ ಕಂಪ್ಲೀಟ್ ರೋಸ್ ಬೇಕು ಗಾರ್ಡನ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದೊಂಥರ ಪಾರ್ಕ್. ಮನಾಗ ಹೋಯ್ತಾನ ರೈಲ್ವೆ ಹೂವು ಅಂತಾರೆ ಇದಕ್ಕೆ. ಚಾಕ್ ರೊಕ್ಕ ಕೊಡ್ಬೇಕಾಯ್ತದ ನೋಡ್ರಿ ಅಂತ ವಾಚ್ಮ್ಯಾನ್. ನೀವು ಅಂದ್ರಲ್ಲ ಗುಲಾಬ ಗಿಡಗಳು ಅಂತ. ರಿಯಲ್ಲಿ ಪಿಂಕ್ ಭಾಳ ಹಳೆಯವ ಸೆಂಟೆಡ್ ಗುಲಾಬಿ ಅಂತಾರೆ ತೆಲುಗುನಾಗ ಇವಕ್ಕೆಲ್ಲ. ಅದು ಸ್ಪೆಷಲಿ ಸೆಂಟೆಡ್ ಗುಲಾಬಿ. ನಮ್ಮ ಮನೆಯವರು ಬೀದರ್ಗೆ ಅವ್ರ ಡಿಗ್ರಿ ಮುಗಿಸ್ತಾರೆ ಫ್ರೆಂಡ್ಸ್. ಅವಾಗಿಂದ ಅವ್ರ 90s ಡಿಗ್ರಿ ಓದೋ ಟೈಮಿನಾಗ ಇಲ್ಲಿ ಬರ್ತಿದ್ರಂತ. ಕಾಲೇಜ್ ಮುಗಿಸ್ಕೊಂಡು ಟೈಮ್ ಪಾಸ್ ಆಗಲ್ಲ ಇತ್ತು ಅಥವಾ ಮನ್ಸು ಬೇಚೈನ್ ಆಯಿತು ಅಂತಂತಂದ್ರೆ ಇಲ್ಲಿ ಬರ್ತಿದ್ರಂತ. ಇವಾಗ ನಾವು ಗಿಡಗಳು ಕಡಿಮೆ ಅವ. ಅವಾಗ ಭಾಳ ಅಂದ್ರೆ ಭಾಳ ತಗೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರ. ಲಿಟರ್ಲಿ ಹೇಳಬೇಕು ಅಂದ್ರೆ ನಂಗೆ ಇವಾಗ ಏನೋ ಮಾತಾಡೋಕೆ ಹಾಕೋಲಕ್ಕೆ ಟೈಮ್ ಇಲ್ಲ ಅಂತ ಅನ್ಕೋಬೇಕು. ಯಾಕಂದ್ರೆ ಐ ಲವ್ ಫ್ಲವರ್ಸ್, ಐ ಲವ್ ಗ್ರೀನರಿ. ನಾನು ಕಂಪ್ಲೀಟ್ಲಿ ಮಗ್ನಾಗ್ಬಿಟ್ಟಿನಿ. ಅವ್ರು ನೋಡ್ಕೋತ ಹಾಗೆ ಹೋಗ್ಬಿಟ್ರು. ಜಸ್ಟ್ ಐ ವಾಸ್ ಗೋಯಿಂಗ್ ಆನ್ ಸೀಯಿಂಗ್ ಹೂವಿನ ಕಲರ್ಸ್ ನೋಡ್ರಿ. ಮತ್ತು ಒಂದೇ ಗಿಡದಾಗ 2-3 ನಮ್ನ ಕಲರ್ಸ್ ಇದ್ದಿನ ಹೂವುಗಳು ನೋಡಿ ಐ ವಾಸ್ ಇನ್ ಲವ್ ವಿತ್ ದಿಸ್ ಗಾರ್ಡನ್ ಫ್ರೆಂಡ್ಸ್. ಹಂಗೆ ಟೈಮ್ ಸ್ಪೆಂಡ್ ಮಾಡ್ಲತ್ತೀನಿ. ಆ್ಯಂಡ್ ವಾಚ್ಮ್ಯಾನ್ ಭಯ್ಯನೂ ಬಂದಿದ್ದರು. ಮೇಡಮ್ ನಿಮ್ಗೆ ಇದ್ರಾಗಿಂದ ಯಾವ ಗಿಡಗಳನ್ನೂ ಬೇಕಾದ್ರೆ ನಮ್ಮಲ್ಲಿ ಬೀಜಗಳನ್ನು ಕೊಡ್ತೀವಿ ಅಂತ. ನೋಡ್ರಿ ಗುಲಾಬ ಗಿಡಕ್ಕೆ ಎಷ್ಟು ಹೂವಲ್ಲ ಟಚ್ವುಡ್ ಗಟ್ಟಿ ಹತ್ತಬೇಡ್ದು. ಸೊ ಅವ್ರು ನೋಡ್ರಿ ವಾಚ್ಮ್ಯಾನ್ ಭಯ್ಯ ಅವರು ನಿಮ್ಗೆ ಏನು ಬೇಕಾದ್ರೂ ಕೊಡ್ತೀವಿ ನಾವು ಅಂತಂದ್ರು. ಬ್ಯಾಡ್ರಿ ಭಯ್ಯ ಮತ್ತು ಯಾರ ಬೈಯೋರು ಅಂತಂದ್ರೆ ಇಲ್ಲ ಮೇಡಮ್ ನಾವು ಇಲ್ಲಿ ಕೊಡ್ತೀವಿ ಅಷ್ಟೇ, ಚಾರ್ಜ್ ಆಗ್ತದೆ ಅದಕ್ಕೆ ಅಂತಂದ್ರೆ ಇಟ್ಸ್ ಓಕೆ, ನಿಮ್ನು ಹೆಲ್ಪ್ ಆಯ್ತದು ಅದರಲ್ಲಿಂದ ನಮ್ನು ಹೆಲ್ಪ್ ಆಯ್ತದು ಅಂತ. ನನ್ನ ಬಳಿ ಈ ಕಲರ್ಸ್ ಅವ ಆ್ಯಕ್ಚುಲಿ ಇಲ್ಲಿರೋ ಎಲ್ಲ ಕಲರ್ಸ್ ಅವ ಒಂದು ಬಿಟ್ಟು. ಸೊ ನೋಡ್ರಿ ಟ್ರೈ ಮಾಡಾರಿ ಅಂತ ಹೇಳಿ ತಗೋತಾ ಇದ್ದೀನಿ. ಸೊ ಅವ್ರಿಗೆ ನೀವು ಯಾವ್ದು ಕಟಿಂಗ್ ಕೇಳಿದ್ರು ಪರ್ ಕಟಿಂಗ್ 10 rupees ಅಂದಿದ್ರು. ಇಟ್ಸ್ ಓಕೆ ಅಂತ ತಗೋತಾ ಇದ್ದೀನಿ. ಸೊ ಎಷ್ಟು ಕ್ಲಿಪ್ಸ್ ತೊಗೊಂಡ್ರು ಕಡಿಮೆ ಅನ್ಸತ್ತು, ಎಷ್ಟು ನೋಡಿದ್ರು ಕಂಪ್ಲೀಟ್ ಮನಸ್ಸಿಗೆ ತುಂಬ್ತಾ ಇಲ್ಲ, ಹ್ಯಾಪಿ ಆಗ್ತಾ ಇಲ್ಲ. ಎಷ್ಟು ನೋಡ್ಲಿ ಅನ್ಸತ್ತಿತ್ತು. ಸೊ ಈ ಹೂವಿನೊಂದು ಕಟಿಂಗ್ ತೊಗೊಂಡಿನಿ. ರೈಟ್, ಈ ಹೂವಿಂದೊಂದು ಕಟಿಂಗ್ ಆ್ಯಂಡ್ ಈ ಹೂವಿಂದು. ಸೊ ಈಸೆಲ್ಲ ತೊಗೊಂಡಿನಿ. ಈ ಸರ್ದಾರ್ಜಿ ಭಯ್ಯ ಹೊಂಟಾರ ನೋಡ್ರಿ, ಇವರೇ ಎಲ್ಲ ಕಟಿಂಗ್ಸ್ ಕೊಡ್ಲತ್ತಾರ. ಅವ್ರೊಂದು ಕಟರ್ನು ಇಕ್ಕೊಂಡಾರ. ಸೊ ಜಾಯ್ಪಾನಿ ಖರ್ಚಾ ಬಿ ದಿನ ಹೋಗ ಅಂದರು ಕಟಿಂಗ್ ಕೇಳಿದ್ವಿ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ. ನೀವು ಏನು ಕೇಳೋನು ಐ ಆಮ್ ರೆಡಿ ಫಾರ್ ಕೊಡ್ಲಕ್ಕ ಅಂತ ಅನಿಸ್ತು. ಸೊ ನೋಡ್ರಿ ಅವರೇ ಎಲ್ಲ ಕಟಿಂಗ್ನು ಮಾಡಿ 1-2 ಹೂವನ್ನು ಕೊಟ್ಟಿದ್ದು. ಐ ಆಮ್ ವೆರಿ ಹ್ಯಾಪಿ ಫ್ರೆಂಡ್ಸ್.
ಲಿಟ್ರಲಿ ನೀವು ಎಷ್ಟು ಜನ ಗುರುದ್ವಾರಕ್ಕೆ ಹೋಯ್ತೀರಿ ನೋಡ್ರಿ. ಬಟ್ ಒಂದು ಸ್ವಲ್ಪ ಟೈಮಿಂಗ್ ಅದ 4:30 to 7 or 7:30 ತನಕ ಟೈಮಿಂಗ್ ಅದ ಫ್ರೆಂಡ್ಸು. ನಮ್ಮ ಮನೆಯವ್ರು ಕಾಲ್ ಮಾಡಿದ ಕಡೆಯಿಂದ ನಡ್ದೀನಿ. ಅವ್ರ ಪಾಪ ಒಂದು ಜಾಗದಲ್ಲಿ ಬಂದು ಕುಂತಿ ಕಾಲ್ ಮೇಲೆ ಕಾಲ್ ಮಾಡ್ಲತ್ತಾರ, ಜಲ್ದಿ ಬಾ, ನಿಂಗೆ ಇಲ್ಲಿ ಹಿಂಗೆ ಗಿಡದಾಗ ಇರೋ ಜಾಗದಲ್ಲಿ ಬಿಟ್ಟೇವಂದ್ರೆ ನಿಮ್ಮ ಮನೆಗೆ ವಾಪಸ್ ಬರಲಿ ಅಂತ. ಲಿಟ್ರಲಿ ನಗುನೂ ಹೊಂಟಿತ್ತು, ಸಿಟ್ಟು ಹೊಂಟಿತ್ತು. ಯಾಕಂದ್ರೆ ಈಸ್ ಬಾರ್ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಲತ್ತಾರ. ಐ ಆಮ್ ಅನೇಬಲ್ ಟು ಕನೆಕ್ಟ್ ಅಂದಂಗೆ ಆಗ್ಲತ್ತಿತ್ತು. ಆ್ಯಂಡ್ ಅಲ್ಲಿ ಹುಡುಗಿಯರ್ನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳತ್ತೀರು. ನಾನು ಏನೋ ಅವ್ರಿಗೆ ವಿಡಿಯೋನಾಗ ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಗೊತ್ತಿಲ್ದವ್ರಿಗೆ ತಗೋದು ತಪ್ಪು. ಜಸ್ಟ್ ಐ ಆಮ್ ಎಂಜಾಯಿಂಗ್ ಮೈ ಡೇ. ಇಂಥ ಸ್ಟ್ರೆಸ್ಫುಲ್ ಡೇಸ್ ಇದ್ರೂ ಇಂಥ ಜಾಗದಲ್ಲಿ ಹೋದ್ರೆ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗ್ತದೆ. These all cuttings from this park. Very happy. More refreshing ಐತೆ ಎಲ್ಲ ಗುಲಾಬ್ ಹೂಗಳು ನೋಡಿ, ಮಸ್ತ್ ಅದ ಫ್ರೆಂಡ್ಸ್. ಸಣ್ಣದ ಬಟ್ ಸೂಪರ್ ಅದ, ಕಂಪ್ಲೀಟ್ಲಿ ರೋಸ್ ಗಾರ್ಡನ್. ಸೊ ಲೋಕಲ್ ಇರೋರಿಗೆ ಮಸ್ತ್, ಬೀದರ್ದವ್ರಿಗೆ ಸೂಪರ್ ಅದ ಫ್ರೆಂಡ್ಸ್. ಯಾಕಂದ್ರೆ 4:30 ಬರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತದಲ್ಲ ಬೇರೆ ಪ್ಲೇಸಿಂದ. ಲೋಕಲ್ ಬೀದರ್ದವ್ರಾದ್ರೆ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ದಿಸ್ ಟೈಮ್ ಐ ಆಮ್ ಟೇಕಿಂಗ್ ಕಟಿಂಗ್ಸ್ ಆಲ್ಸೋ. ಸೊ ಸ್ವಲ್ಪ ಕ್ಯಾಶ್ ಕೊಟ್ಟು ಕಟಿಂಗ್ಸ್ ಹೋಯ್ತಾ ಇದ್ದೀನಿ. ದ್ಯಾಟ್ ಮೀನ್ಸ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಹೋಯ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನ್ಯಾಚುರಲ್ ಫ್ರೆಶ್ ಕಾಣಿಸ್ತು. ಸೊ ನ್ಯಾಚುರಲ್ ಫ್ರೆಶ್ನಾಗೂ ಐಸ್ ಕ್ರೀಮ್ ಟ್ರೈ ಮಾಡಾರಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಕೆಮಿಕಲ್ ತಿಂದು ರಾಟಿ ಆಗಿದೆಲ್ಲ ಫ್ರೆಂಡ್ಸ್, ಪಾಮ್ ಆಯಿಲ್ ಐಸ್ ಕ್ರೀಮ್ ತಿಂದು ಇವಾಗ ಇದು ನ್ಯಾಚುರಲ್ ತಿನ್ನು ಅಂದ್ರೂ ಪಚನ ಆಗ್ತಾ ಇಲ್ಲ. ಸೊ ಹೋಗ್ತಾ ಉಪ್ಪಿಟ್ಟು ನೋಡೀನಿ. ಬಟ್ ಇವಾಗ ಪ್ರಸಾದ ಸೇವನೆ ಮಾಡಿಲ್ಲ. ಸೊ ಅದ್ರ ಸಲುವಾಗಿ ಏನೂ ತಿನ್ನೋ ಇಂಟ್ರೆಸ್ಟ್ ಇಲ್ಲ. ಆ ಫ್ಲೇವರ್ಸ್ ಐ ವಾಂಟ್ ಟು ಕ್ಯಾಪ್ಚರ್ ದೆಮ್ ಫಾರ್ ಫ್ಯೂ ಮೋರ್ ಮಿನಿಟ್ಸ್ ಆರ್ ಅವರ್ಸ್, ಎಷ್ಟು ಪಾಸಿಬಲ್ ಅದಾವ ಅಷ್ಟು. ಆ್ಯಂಡ್ ನಮ್ಮ ಮನೆಯವ್ರ ಬಟ್ಟೆ ತೊಗೊಳಕಂತ ಹೋಗ್ಯಾರ ಫ್ರೆಂಡ್ಸ್. ಲೇಡೀಸ್ ಸುಮ್ಮನೆ ಬಂದಾಮರ ಫ್ರೆಂಡ್ಸ್, ಲಿಟ್ರಲಿ ಹೇಳಬೇಕು. ಅದ್ರ ನಮ್ಮ ಮನೆಯವ್ರ ಶಾಪಿಂಗ್ ಟೈಮ್ ನೋಡ್ರಿ. ನಾ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ತೋರ್ಸ್ಲಿಕ್ಕಾಗಿಲ್ಲ. 5 o'clock ಎಂಟ್ರಿ ಮಾಡ್ಯಾರ ಫ್ರೆಂಡ್ಸ್. ಲಿಟ್ರಲಿ 5 o'clock ಒಳಗೆ ಹೋದವರು. ನಾ ಏನು ಮಾಡಲಿ ನಂಗೆ ಅರ್ಥ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ನಂದು ಪ್ಲ್ಯಾನ್ನಾಗೂ ಇದ್ದಿಲ್ಲ ನಾನು ಬಟ್ಟೆ ನೋಡಬೇಕು ಅಥವಾ ವೈಷ್ಣವಿ ಸೆಲೆಕ್ಟ್ ನೋಡಬೇಕು ಅಂತ ಏನೂ ಪ್ಲ್ಯಾನ್ ಇದ್ದಿಲ್ಲ. ಜಸ್ಟ್ ಅಲ್ಲಿ ಸುಮ್ಮನೆ ನೋಡಬೇಕು ಅಂತ ನಮ್ಮ ಸೈಜ್ದು ಡ್ರೆಸ್ಸಸ್ ನೋಡೀನಿ, ನಮ್ಮ ತಂಗಿ ಮಕ್ಕಳ ಡ್ರೆಸ್ಸಸ್ ನೋಡೀನಿ, ನಾ ವೈಷ್ಣವಿ ಸೈಜ್ ನೋಡೀನಿ. ತಗೋ ಪ್ಲ್ಯಾನಿಂಗ್ ಏನೂ ಇಲ್ಲ, ಜಸ್ಟ್ ಟೈಮ್ ಹೆಂಗೆ ಸ್ಪೆಂಡ್ ಮಾಡಬೇಕು ಅಂತ. ಅವ್ರಿಗೆ ಫಸ್ಟ್ ಹೇಳ್ತೀನಿ, ಅಲ್ಲಿ ಎಂಪ್ಲಾಯೀಸ್ ಇದ್ರಲ್ಲ ಅವ್ರನ್ನೂ ನೋಡೋರು. ನಾ ಅಲ್ಲಿ ನಿಂತೀನಿ ಟೈಮ್ ಪಾಸ್ ಮಾಡ್ಲತ್ತೀನಿ ಅಂತ ಅವ್ರಿಗೆ ಹೇಳಿ ನಮ್ಮ ಮನೆಯವ್ರ ಮೇಲೆ ಬಟ್ಟೆ ತೊಗೊಳತ್ರ ನಾ ಇಲ್ಲಿದ್ದೀನಿ ಅಂತ. ಸೊ ಜನ್ ಸೆಕ್ಷನ್ನಾಗ ತನಕ ಕೂಡ್ಲಿಕ್ಕಾಗ್ತದೆ ನೋಡಿ. ನಮ್ಮ ಮನೆಯವರು ಆ ಸೇಮ್ ಪ್ಲೇಸ್ನಾಗ 3 shirts ತೊಗೊಂಡಾರ. ಬಟ್ ಲಿಟ್ರಲಿ ಎಷ್ಟು ಟೈಮ್ ತೊಗೊಂಡಾರ ಅನ್ನೋದು. ಒಂದು ಹಾರನೂ ಮುಚ್ಚಬಾರ್ದು, ಒಂದು ಗುಂಡಿನೂ ಇದು ಅತ್ತ ಆಗಬಾರ್ದು, ಕರೆಕ್ಟಾಗಿ ಸೆಟ್ ಆಗಿರಬೇಕು. ಏನು ಮಾಡಲಿ ತಿಳಿತಾ ಇದ್ದಿಲ್ಲ, ಇಷ್ಟು ಬೋರ್ ಆಗ್ಲತ್ತಿತ್ತು. ಅಲ್ಲಿ ಕೂಡ್ಲಕ್ಕಾಗಲ್ಲ ಅಂತೇಳಿ ಕೆಳಗೆ ಬಂದು ತಂಗಿಗೆ ಫೋನ್ ಹಚ್ಚಿ ಮಾತಾಡ್ಕೋತ ಕುಂತೀನಲ್ಲ ನಿಂತೀನಿ. ಯಾಕಂದ್ರೆ ಮಾಲ್ಸ್ನಾಗ ಕೂಡ್ಲಕ್ಕೆ ಜಾಗ ಇರಲ್ಲ ಫ್ರೆಂಡ್ಸ್, ನೋಡ್ಲಕ್ಕ ಟೈಮ್ ಘಡಿನೂ ಇರಲ್ಲ, ಮತ್ತೇನು ಅಂತಂದ್ರೆ ಕೂಡ್ಲಕ್ಕೂ ಸ್ಪೇಸ್ ಇರಲ್ಲ. ಸೊ ಸಾಕಾಯ್ತು. ಸೊ 5 to 7 ಆಯಿತು. ಲೈಟ್ ಹೋಗು ಬಾನು ಮಾಡ್ದು ಮಾಲ್ನಾಗ ಎಲ್ಲನೇ ಆಯಿತು. ಆನಂತರ ಅವರು ಅಲ್ಟ್ರೇಷನ್ ಕೊಟ್ಟರು ಫ್ರೆಂಡ್ಸ್. ಫೈನಲಿ ಎಲ್ಲನೇ ಆಯಿತು. ಸೊ ಈ ಪ್ಯಾಂಟ್ಸ್ ಏನವಲ್ಲ, ಆ ಪ್ಯಾಂಟ್ಸ್ ಅಲ್ಟ್ರೇಷನ್ ಕೊಟ್ಟಿದ್ರು. ಅಲ್ಟ್ರೇಷನ್ ಮಾಡ್ಲಿಕ್ಕೆ ಒಂದು ಪ್ಯಾಂಟಿ 45 minutes ಅಂದಿದ್ರು. ಸೊ ಲಿಟ್ರಲಿ ಹಂಗಾದ್ರೆ 1:30 ಅಂದ್ರೆ 1.5 hour ಹಿಡಿತದೆ. 1 hour ಪ್ಲೀಸ್ ಜಲ್ದಿ ಮಾಡಿಕೊಡ್ರಿ, ನಮ್ಗೆ ಬೇರೆ ಹೋಮ್ ಟೌನ್ಗೆ ಹೋಗಬೇಕು ಅಂತ ಹೇಳಿದ್ವಿ. ಸೊ ಅವೆಲ್ಲ ಹೇಳ್ಕೊಟ್ಟು ಏನು ಮಾಡಬೇಕು ಅರ್ಥ ಆಗಿಲ್ಲ. ಆ ನಂತರ ಮತ್ತೊಂದು ಬಾರಿ ಉಪ್ಪಿಟ್ಟು, ಚಲೋಟು ಉಪ್ಪಿಟ್ಟು. ಸೊ ಉಪ್ಪಿಟ್ಟಿನಾಗ ನಾನು ದಹಿವಡ ತಿಂದೀನಿ. 7:30 ಹಂಗಾಗಿತ್ತು ಫ್ರೆಂಡ್ಸ್. ಇಲ್ಲ 7 ಆಗಿತ್ತು, 7:30 ಅಲ್ಲ 7 ಆಗಿತ್ತು. ಒಂದು ದಹಿವಡ ತಿಂದೀನಿ. ಆ್ಯಂಡ್ ಎಲ್ಲ ರೆಡಿಯಾಗಿ ನಾವು ಆ್ಯಕ್ಚುಲಿ ಬಟ್ಟೆ ತೊಗೊಂಡು ಹೊರ ಬಂದಿಲ್ಲ. ಬರೋ ಹೊತ್ತಿನಾಗೆ ಅಲ್ಲೇ ಸೆಕ್ಯೂರಿಟಿದವ್ರು ಇರ್ತಾರಲ್ಲ ಅಲ್ಲೇ ಇಟ್ಟು ಬಂದೀವಿ. ಎಲ್ಲ ಆಲ್ಟ್ರೇಷನ್ ಆದ ನಂತರ ತೊಗೋಬೇಕು ಅಂತ. ಆ್ಯಂಡ್ ಬರೋ ಹೊತ್ತಿನಾಗ ನೋಡೋ ಹೊತ್ತಿನಾಗ ನಾವು ತೊಗೊಂಡು ಹೊರಗಡೆ ಬಂದೀವಿ. ಕೀ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಅಲ್ಲಿರೋ ಲೇಡಿ ಎಂಪ್ಲಾಯರ್ನ ವಾಪಸ್ ಕಳ್ತಾರೆ ನಮ್ಗೆ. ನಮ್ಮ ಬಿಲ್ಸ್ ಎಲ್ಲ ತೊಗೊಂಡ್ರು. ಈಗ ರೀಚೆಕಿಂಗ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಏನವ ಏನಿಲ್ಲ ಅಂತ. ಈಗ ಲೈವ್ ವಾಯ್ಸ್ ಕೇಳ್ರಿ ನೀವು. ಸೈಡ್ ಕದ ನೋಡ್ರಿ, ಫುಲ್ ತಡ.
है उसको भी है ಶರ್ಟ್ಸ್ ಕೆಲ್ಲನೇ ಅವ ಯಾವಕ್ಕೂ ತೆಗ್ದಿಲ್ಲ ಅವರು ಆಲ್ಟ್ರೇಷನ್ಗೆ 7 to 8 ಅಂದಿದ್ರು. ಸೊ ಹೊರಗೆ ಎಕ್ಸಾಕ್ಟ್ ಬರೋ ಟೈಮಿನಾಗ ಇವೆಲ್ಲ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡು ಸೊ ಫೈನಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಆ ಟ್ಯಾಗ್ಸ್ ಇರ್ತಾವ ನೋಡ್ರಿ ಫ್ರೆಂಡ್ಸ್, ಅವರೆಲ್ಲ ತೆಗ್ದು ಮತ್ತು ಅವು ತೆಗ್ಕೊಡ್ಲಕ್ಕೆ ಹಾಫ್ ಆನ್ ಅವರ್ ಹಿಡಿದ್ರು. ಸೊ ರಿಟರ್ನ್ ಬ್ಯಾಕ್ ಸಮ್ ಹೌ ಆದ್ವಿ ಫ್ರೆಂಡ್ಸ್. ಇವೆಲ್ಲ ಮತ್ತೊಂದು ಬಾರಿ ಗ್ರೀನ್ರಿ ಕಾಣಿಸೋಷ್ಟು ಗ್ರೀನ್ರಿ. ಆ ಫ್ಲವರ್ ಪಾಟ್ಸ್ ಆ್ಯಕ್ಚುಲಿ ಬೆಳಕಿನಾಗ ಬಂದ್ರು ಅಲ್ಲೇನ ಗಿಡಗಳು ಕಾಣಿಸ್ತಲ್ಲ ಬಸ್ ಸ್ಟ್ಯಾಂಡ್ ಸೈಡ್ನಾಗ ತಗೋಬೇಕು ಅಂತ ಅನ್ಕೊಂಡಿನಿ. ಬಟ್ ಇವಾಗೇನು ತಗೋದೇನಾಗಲ್ಲ, ಯಾಕಂದ್ರೆ ಕತ್ಲಾಗ ಏನು ಕರೆಕ್ಟ್ ಕಾಣಿಸಲ್ಲ, ಲೈಟಿಂಗ್ ಪ್ರಾಪರ್ ಆಗಿರಲ್ಲ. ಸೊ ಅದ್ರ ಸಲುವಾಗಿ ಹಂಗೆ ತಗೊಂಡು ಬಟ್ಟೆ ಇಟ್ಟು ತಗೊಂಡು ಕಟಿಂಗ್ಸ್ ಏನು ಕೊಟ್ಟಾರಲ್ಲ ಮುತ್ಯಾವಲ್ಲಿ ಸರ್ದಾಚಿ ಅವು ತಗೊಂಡು ನಾವು ಬ್ಯಾಕ್ ಟು ಆರ್ ಹೋಮ್ ಟೌನ್. ಆ್ಯಂಡ್ ಮನೆಗೆ ಬರೋ ಟೈಮ್ನಲ್ಲಿ ಇಲ್ಲಿನ ತನಕ ಮಕ್ಕಳು ಒಟ್ಟಾಗಿ ಕಾಲೇ ಮಾಡಿಲ್ಲ. ಲಿಟ್ರಲಿ ಹೇಳ್ಬೇಕಾದ್ರೆ ಮಸ್ತ್ ಮೀ ಟೈಮ್ ಎಂಜಾಯ್ ಮಾಡೀನಿ. ಆ ಟೈಮ್ ಅಲ್ಲ ಫ್ರೆಂಡ್ಸ್, ಮೀ ಟೈಮ್. ಯಾಕಂದ್ರೆ ಅವ್ರು ಗಾಡಿ ನಡೆಸೋದ್ರೆ ಬಿಸಿ, ನಾನು ಹಾಡ ಕೇಳ್ಕೋತ ಮಸ್ತ್ ಎಂಜಾಯ್ ಮಾಡ್ಕೋತ ಬರ್ತಾ ಇದ್ದೀನಿ. ನೀವು ಈಗ ತನಕ ನೋಡಿರ್ಬೋದು ಬ್ಲೂಟೂತ್ ನನ್ನ ಬಲ್ಲೇ ಇತ್ತು. ಫುಲ್ ಹಾಡ ಕೇಳ್ಕೊತ ಹಾಡ್ಕೋತ ಬಂದೀನಿ. ಆ್ಯಂಡ್ ನಿಮ್ಗೊಂದು ಇನ್ಸಿಡೆಂಟ್ ಹೇಳಬೇಕು ಫ್ರೆಂಡ್ಸ್. ನನ್ನ ಮಗ ಸಣ್ಣವಿದ್ದನು, ನಿಯರ್ ಅಬೌಟ್ 1.5 ಇಯರ್. ನಾವು ನಮ್ಮದು ಅಕ್ಕನ ನಮ್ಮ ಔಷಿ ಊರಿಗೆ ಹೋಗೀವಿ. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಅಮ್ಮ, ನಾನು, ವೈಭವ್ ಇವರು ಬೈಕ್ ಮೇಲೆ ಬರ್ತಾ ಇದ್ದೀವಿ. ನಮಗೆಲ್ಲ ಬಸ್ ಸ್ಟ್ಯಾಂಡ್ ಬಿಡಬೇಕು ಅಂತ ಅಂದ್ಕೊಂಡಿದ್ರು ಇವರು. ಸೊ ಬರೋ ಟೈಮಲ್ಲಿ ಏನು ಮಾಡಿದ್ರು ಅಂದ್ರೆ ಅಮ್ಮಗೆ ಬಿಟ್ಟು ನಾನು ಕರ್ಕೊಂಡು ಬರಬೇಕಲ್ಲ, ಅವರು ಮತ್ತು ವೈಭವ್ ಹಿಂದೆ ಕುಂತಿನು. ಆ ವೈಭವ್ನ ಹಿಂದೆ ನಾ ಕುಂತೀನಿ. ಬಟ್ ಅವ್ರನ್ನ ನಾ ಕುಂತಿದೇನಿಲ್ಲ, ಏನೋ ನೋಡಿಲ್ಲ. ಡೈರೆಕ್ಟ್ ಹಂಗೆ ಗಾಡಿ ಬಿಟ್ಟಾರ. ಹೂವ ಬೀದರ್ ಬಸ್ ಸ್ಟ್ಯಾಂಡ್ ಕ್ರಾಸ್ ಆಗಿನ ನಂತರನು ನಾ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀನಿ. ಅವಾಗ ₹1 ಕಾಯಿನ್ ಫೆಸಿಲಿಟಿ ಬಾಕ್ಸಸ್ ಇದ್ದು ಫ್ರೆಂಡ್ಸ್ ಇಲ್ಲ. ಸೊ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀನಿ ಅಂದ್ರೂ ಅವ್ರು ಕಾಲ್ ರಿಸೀವ್ ಮಾಡಿಲ್ಲ. ಯಾಕೋ ಏನೋ ಗಾಡಿ ಭಾಳ ಹಲಿಕೆ ಅನ್ಸತ್ತದು, ಮಮ್ಮಿ ಒಬ್ಬರೇ ಹೋದವರು ಅಂತ ನಾ ಕಾಲ್ ಮಾಡೋ ಆವಾಜ್ನಾಗ ಅವ್ರು ಕಾಲ್ನ ರಿಸೀವ್ ಮಾಡಿಲ್ಲ. ಬಟ್ ಅವಾಗ ಅವ್ರಿಗೆ ಯಾಕೋ ಗಾಡಿ ಭಾಳ ಹಲಿಕೆ ಅನ್ಸತ್ತದು. ಅತ್ತಿಯವ್ರ ಒಬ್ಬರು ಹೇಳಿದ್ರಿ ಹೀಟ್ ಹೆಂಗೆ ಹಲಿಕೆ ಇತ್ತು ಅಂತ. ಅವಾಗ ನೋಡ್ಲಕ್ಕೆ ಹೋದ್ರೆ ನಾನಿಲ್ಲ. ಅವಾಗ ಕಾಲ್ ರಿಸೀವ್ ಮಾಡಿ ಮತ್ತು ವಾಪಸ್ ಬಂದರು. ಸೊ ಅವಾಗಿಂದ ಹಿಡಿದು ನನಗೊಂದು ರಾಟಿ ಏನಂತಂದ್ರೆ ಗಾಡಿ ಮೇಲೆ ಕುಂತ್ರೆ ಕಂಪಲ್ಸರಿ ಅಟ್ಲೀಸ್ಟ್ ಗ್ಯಾಪ್ ತಗೊಂಡ್ರೆ ಹಾಡ ರಾಟಿ ಬಿದ್ದು ಫ್ರೆಂಡ್ಸ್ ನನಗೆ. ಸೊ ಕಂಪಲ್ಸರಿ ಬಾತ್ರೂಮ್ ಸಿಂಗರ್ ಇಲ್ಲಿ ಓಪನ್ ಏರ್ ಸಿಂಗರ್ ಆಗಿ ಹೋಗ್ತೀನಿ ನಾನು. ಆ್ಯಂಡ್ ಹೊನ್ಕೇರಿಗೆ ಇಲ್ಲಿ ನೋಡ್ರಿ, ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ಲಕ್ಕಮ್ಮ. ಇಟ್ ಮಸ್ತ್ ಅನ್ಸತ್ತು ಲೈಟಿಂಗ್ನಾಗ. ಇನ್ನೊಂದು ದೇವ್ರಿಗೆ ಸೆಂಡ್ ಮಾಡಿ ಥ್ಯಾಂಕ್ ಯು ದೇವ್ರಿ ಅಂತ ರಿಟರ್ನ್ ಬ್ಯಾಕ್ ಆಗೀವಿ. ಬರ್ತಾ ಬರ್ತಾ ಮಕ್ಕಳಿಗೆ ನಮ್ಮ ಸಲುವಾಗಿ ಎಲ್ಲರ ಸಲುವಾಗಿ ಫಲೂದಾ ತಗೊಂಡಿನಿ, ಬಾದಾಮ್ ಹಾಲು ತಗೊಂಡಿನಿ. ಆ್ಯಂಡ್ ಮನೆಗೆ ಬಂದಿವಿ. ಮನೆಗೆ ಬರೋ ತನಕ ಭಾಳ ಲೇಟ್ ಆಗಿತ್ತು ಫ್ರೆಂಡ್ಸ್. ದ್ಯಾಟ್ಸ್ ಆಲ್ ಫಾರ್ ದ ಡೇ. ಹೋಪ್ ಯು ಆಲ್ಸೋ ಎಂಜಾಯ್ಡ್ ದ ವಿಡಿಯೋ. ಆ್ಯಂಡ್ ಈ ವೆದರ್ ಆಗಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರಿ. ಮತ್ತೆ ಯಾವ ಪ್ಲೇಸಿಗೆ ಹೋಗ್ಬೇಕು ಅನ್ನೋದು ಕಮೆಂಟ್ ಮಾಡ್ರಿ.